ಈ ಎಲೆಕ್ಷನ್ ಅಂತ ಸುತ್ತಿ ಪಾದಗಳೆಲ್ಲ ಪಂಗಳ್ಸ್ಕೊಬಿಟ್ಟೈತೆ. ತೊಡೆ ಎಲ್ಲ ಉಜ್ಜಿ ಚಿಕನ್ ಕಾಲ್ ಪೀಸ್ ಆಗ್ಬಿಟ್ಟೈತೆ. ಅವ ಯಾಕೋ ಬೇಕಿತ್ತು ಈ ಎಲೆಕ್ಷನ್. ನನಗೆ ಹಿಂಗಿದ್ದಿದ್ ಮನ್ಸ ನಾನು. ಬೆಳಿಗ್ಗೆ ಎದ್ದೇಳು, ಹಂಗೆ ಅಂಗಡಿಗೆ ಹೋಗು, ವ್ಯಾಪಾರ ಮಾಡು, ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಮಲ್ಲಿಗೆ ಹೂವು ತಗೊಬಂದು ಎಂಡ್ರತಾವ ಮಾತಾಡು, ಹಂಗೆ ಮಲಿಕ. ಮತ್ತೆ ಎದ್ದೇಳು, ಬೆಳಿಗ್ಗೆ ಅಂಗಡಿಗೆ ಹೋಗು. ಹೆಂಗಿದ್ದವು, ಹೆಂಗಾಗ್ಬಿಟ್ಟೆ. ಅಯ್ಯೋ, ಮಾತೆತ್ತಿದ್ರೆ ಜೈಕಾರ, ಊಟಕ್ಕೆ ಉಪಕಾರ ನಂಗೆ ಆಗ್ಬಿಟ್ಟೈತೆ ನನ್ನ ಜೀವನ. ಎಲ್ಲಿ ನಾಳೆ ಒಂದು ದಿವಸ ಅಲ್ವಾ, ಅದು ಆಗೋಗ್ಬಿಡ್ಲಿ. ಅವ್ವ ಮಕ್ಕಳವ, ನಾಳೆ ಓಟ್ ಹಾಕಕ್ಕೆ ಬರೋ ಜನರಿಗೆಲ್ಲ ಅವ್ರ ಮನ್ಸಿಗೆ ನಮ್ಮ ಮಾವನೇ ಬರಲಿ. ನಮ್ಮ ಮಾವನೇ ಗೆಲ್ಲಂಗೆ ಮಾಡವ. ಜನ ಅಲ್ಲ ನಮ್ಮ ಮಾವನಿಗೆ ಓಟ್ ಹಾಕಂಗೆ ಮಾಡವ. ಮಾವ ತಗೋ ಹಾಲು ಕೊಡಿ. ಅಯ್ಯೋ, ಈಗ ನಾನಿರೋ ಪರಿಸ್ಥಿತಿನಾಗೆ ನನಗೆ ಹಾಲಲ್ಲ, ಆಲ್ಕೋಹಾಲೇ ಕೊಡಬೇಕು ಪಾರ್. ತಂದ್ಕೊಡೋ ತಾಕತ್ ನನಗಿದೆ, ಕುಡಿಯೋ ಮೀಟ್ರ್ ಇದೆಯಾ ನಿನಗೆ? ಅಯ್ಯೋ, ನಿಂಗೆ ಕಾಲು ಬುದ್ಬಿಡ್ತೀನಿ, ಇದನ್ನೇ ಕೊಟ್ಬಿಡವ, ಕುಡ್ಕೊಂಬಿಡ್ತೀನಿ. ಕುಡಿ ಕುಡಿ ಕುಡಿ, ಇದೆ ನನಗೆ ಕೊನೆ ಹಾಲು. ಏನಂದೆ? ನಾನೇನೋ ಸುಮ್ಮನೆ ತಮಾಷೆಗೆ ಹೇಳ್ದೆ, ನೀನಕ್ಕೆ ಎಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಂದ್ರೆ ನೀನು ಶಿವಣಾಗಿ ಇವತ್ತು ಕುಡಿತಿರೋ ಕೊನೆ ಹಾಲು. ಅಂದ್ರೆ ನಾಳೆಯಿಂದ ನೀನು ಅಧ್ಯಕ್ಷ ಶಿವಣ್ಣ ಅಲ್ವಾ, ಅದಕ್ಕೆ ಹಂಗಂದೆ. ಬಿಡ್ತು ಅನ್ನೋ ಪಾರು, ನಾಳೆ ಗೆಲ್ಲದು ನಮ್ಮ ಮಾವನೇ. ಅದು ದ್ಯಾವ್ರ ಕೈಯಿಂದನೂ ತಪ್ಸಕ್ ಹಾಕಿಲ್ಲ. ಆ ದೇವ್ರ ಅಪ್ಪನೆ ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು, ಈ ಎಲೆಕ್ಷನ್ ಅಲ್ಲಿ ನಮ್ಮ ಅಪ್ಪ ಗೆಲ್ಲೋದಕ್ಕೆ ಅವಕಾಶನೇ ಇಲ್ಲ. ನೀನ್ ಸುಮ್ಮನೆ ಮಲ್ಕೋ. ನಿಂಗೆ ನಿದ್ದೆ ಬಂದಿದ್ರೆ ಸುಮ್ಕೆ ಮಲಿಕ, ಏನೇನೆಲ್ಲ ಮಾತಾಡ್ಬೇಡ ನೀನು. ನಿಜ ಹೇಳ ಮಗ, ನನಗಂತೂ ಸಿಕ್ಕಾಪಡೆ ಸುಸ್ತಾಗಿದೆ, ತುಂಬಾ ಬಾಡಿ ಪೇನ್ ಕಿಲ್ಲರ್ಸ್ ಬೇರೆ ತಗೊಂಡಿದ್ದೀನಿ. ನಿಂಗೆ ಹಾಲು ಕೊಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಇಷ್ಟೊತ್ತಲ್ಲಿ ಮಾವ 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 ಅನ್ಕೊಂಡ್ ಕೂತಿದ್ದೆ. ಅಲ್ಲ ಪಾರು, ನಾನು ಸುಮಾರು ದಿವಸ ನೋಡ್ತೀವಿ, ನೀನು ನಮ್ಮ ಮಾವನ ಬಗ್ಗೆ ತೆಪ್ಪಾಗಿ ಮಾತಾಡ್ತೀಯ, ತೆಪ್ಪಾಗಿ ನಡ್ಕತೀಯ, ತೆಪ್ಪಾಗೆ ಏನೇನೋ ಅಂತೀಯ. ಯಾಕೆ ಪಾರು, ಅಂತದ್ ಏನ್ ಮಾಡೋರೆ ಮಾವ ನಿಂಗೆ? ನನಗಲ್ಲ, ನಿನಗೆ. ನನಗೆ ಏ ಪಾರು, ಈ ಜೀವ ಚಿಕ್ಕ ವಯಸ್ಸಿಂದ ಬೆಳೆದಿರದೆ ಅವ್ರ ನೆರಳಾಗೆ. ಇವತ್ತು ಊರ್ ಜನ ಎಲ್ಲ ನನ್ನ ದ್ಯಾವಿ ಪುತ್ರ ಅಂತ ಕರೆಯೋದು ಏಟೊಂದು ಸತ್ಯನೋ, ಹಂಗೆ ನಾನು ವೀರಭದ್ರಯ್ಯನವರ ಮಾನಸ ಪುತ್ರ ಅನ್ನೋದು ಅಷ್ಟೇ ಸತ್ಯ.